ಸಹಕಾರ ಸಪ್ತಾಹ ಕಾರ್ಯಕ್ರಮ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮ. ಕನಕಗಿರಿ ಶ್ರೀ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಕಾರ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಸರ್ವೋದಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕನಕಗಿರಿ ಮತ್ತು ಶ್ರೀ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಕನಕಗಿರಿ ಇವರ ಸಂಯೋಗದಲ್ಲಿ ಶಾಲಾ ಆವರಣ ಮತ್ತು ಶಾಲಾ ತರಗತಿಗಳ ಮುಂದುಗಡೆ ಸಸಿಯನ್ನ ನಡೆಸುವುದರ ಮೂಲಕ ವಿದ್ಯಾರ್ಥಿನಿಯರಿಗೆ ಪರಿಸರದ ಕಾಳಜಿ ಮತ್ತು ಪರಿಸರ ಸಂರಕ್ಷಣೆ ಕುರಿತು ಮಾಹಿತಿಯನ್ನ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಶ್ರೀ ನೀಲಕಂಠಗೌಡ ಪೊಲೀಸ್ ಪಾಟೀಲ್, ಸೂರ್ಯೋದಯ ಸೌಹಾರ್ದ ಸಹಕಾರಿ ನಿಯಮಿತ ಸಂಘ ಕನಕಗಿರಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಬಸಲಿಂಗಸ್ವಾಮಿ, ಉಪಾಧ್ಯಕ್ಷರಾದ ಶ್ರೀ ನಾಗರಾಜ್ ಭೀಮನಗೌಡ ಪಾಟೀಲ್, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಕಾಶ್ ಗದ್ದಿ, ಸಂಸ್ಥೆಯ ಸರ್ವ ಸದಸ್ಯರು, ಶಾಲೆಯ ಮುದ್ದು ಮಕ್ಕಳು, ಎಲ್ಲ ಶಿಕ್ಷಕ ಬಳಗದವರು ಇಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ 7 ದಿನ ಕಾಲ ನಡೆಯುತ್ತಿತ್ತು. ಏನು ಉದ್ದೇಶ ಅಂದರೆ, ನಮ್ಮ ಕೇಂದ್ರ ಸರ್ಕಾರ ಇವತ್ತು ಸ್ವತಂತ್ರ ಕಾರ್ಯಾಲಯವಾಗಿ 5 ವರ್ಷ ಆಯಿತು. ಆ ಒಂದು ಉದ್ದೇಶದಿಂದ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಈ ಶಾಲೆಯ ಮುಖ್ಯ ಅಧ್ಯಕ್ಷರು ಆಗಿರುವಂಥ ನೀಲಕಂಠಗೌಡ್ರೆ, ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ಸ್ವಾಮಿ ಅವರೇ, ನಮ್ಮ ಸಹಕಾರಿಯ ಉಪಾಧ್ಯಕ್ಷರಾಗಿರುವಂಥ ನಾಗರಾಜ್ ಭೀಮನಗೌಡ ಪಾಟೀಲ್ ಅವರೇ, ಗದ್ದಿ ಅವರೇ, ಲಿಂಗಪ್ಪ ದೊಡ್ಡಪ್ಪ ಟಿಂಗೇರಿ ಅವರೇ, ಪ್ರವೀಣ್ ಕುಮಾರ್ ಶೇಖರಪ್ಪ ಸಜ್ಜನ್ ಅವರೇ, ರೇಖಾ ನಿರಂಜನ್ ಅವರೇ, ಈ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಎಲ್ಲ ಶಿಕ್ಷಕ ವೃಂದದವರೇ, ಸೂರ್ಯೋದಯ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಪೂರ್ವ ವಿದ್ಯಾರ್ಥಿಗಳು, ಈ ದಿನ ನಾವು ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಹಮ್ಮಿಕೋಬೇಕು ಅಂತೇಳಿ ನಾವು 4 ವರ್ಷದಿಂದಲೂ ಕೂಡ ನಮ್ಮ ಸಹಕಾರಿ ಸಂಘ ಸ್ಥಾಪನೆಯಾಗಿ ಈ 2021 ಮಾರ್ಚ್ 22ರಂದು ಪ್ರಾರಂಭ ಆಯಿತು ನಮ್ಮ ಸಹಕಾರಿ ಸಂಘ. ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಮೊದಲನೇದಾಗಿ ನಮ್ಮ ಆಡಳಿತ ಮಂಡಳಿ ಸಭೆಯಲ್ಲಿ ಏನಾದರೂ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡಮಪ್ಪ ಅಂತಂದಾಗ ಏನಾದರೂ ಆಟೋಟಗಳನ್ನು ಆಡಿಸುವುದಾಗಲಿ ಆಗಿರ್ಬೋದು ಅಥವಾ ಸಸಿ ನಡೆಸುವ ಕಾರ್ಯಕ್ರಮಗಳಾಗಿರ್ಬೋದು, ಇತರೆ ಏನಾದರೂ ಕಾರ್ಯಕ್ರಮ ಅಂತ ಬಂದಾಗ ನಮಗೆ ಮೊದಲ ಹೆಸರು ಬಂದಿರೋದೇ ವೆಂಕಟೇಶ್ವರ ಶಾಲೆ ಅಂತ ಹೇಳಿ ಬಂತು. ಯಾಕಂದರೆ ವೆಂಕಟೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಬಹುದಿನಗಳಿಂದ ಕನಕಗಿರಿ ಭಾಗದ ಶಿಕ್ಷಣವನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತಿದೆ. ಏನಂದರೆ ಇವತ್ತು ಹುಟ್ಟಿದವ್ರು ನಾವು ಏನೆಲ್ಲ ಮಾಡ್ತೀವಿ, ಆದರೆ ಎಲ್ಲೆಲ್ಲೋ ಹಚ್ಬೋದು, ಆದರೆ ಈ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಓದೋಕ್ಕೆ ಅವಕಾಶ ಇದೆ. ಮುಕ್ತವಾಗಿ ಒಳ್ಳೆಯ ಶಿಕ್ಷಣ ಸಂಸ್ಥೆ, ಅದು ಎಲ್ರಿಗೂ ಗುರುತು. ಈ ದಿನ ನಾವು ವಿಶೇಷವಾಗಿ ಸಸಿ ನಡೆಸುವ ಕಾರ್ಯಕ್ರಮವನ್ನು ಈ ಸಪ್ತಾಹದ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೀವಿ. 7 ದಿನಗಳ ಕಾಲ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ರಕ್ತದಾನ ಶಿಬಿರ 2ನೇ ತಾರೀಕು ಕಾಟಗಿ ಭಾಗದಲ್ಲಿ ನಮ್ಮ ಗಂಗಾವತಿ ಕೊಪ್ಪಳ ಗಂಗಾವತಿ ತಾಲೂಕಿನ ಅಂಗವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಕೊಪ್ಪಳದಲ್ಲಿ 4ನೇ ತಾರೀಕು ನಾಳೆ ರಕ್ತದಾನ ಶಿಬಿರ. ಎಲ್ಲ ಸಹಕಾರಿ ಸಪ್ತಾಹದ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ನಿರ್ದೇಶಕರು, ರಾಜ್ಯ ಪರಿಷತ್ ಸದಸ್ಯರು, ಜಿಲ್ಲಾ ಪರಿಷತ್ ಸದಸ್ಯರು ಎಲ್ಲ ಒಟ್ಟಿಗೆ ಸೇರಿ ಈ ಸಪ್ತಾಹ